ಸಿದ್ದಾಪುರ ತಾಲೂಕಿನ ನಾಣಿಕಟ್ಟಾದಲ್ಲಿ ಕಲಾಭಿಮಾನಿಗಳ ಮನಸೂರೆಗೊಂಡ ಅದ್ದೂರಿ ಯಕ್ಷವಂದನೆ ಮತ್ತು ನಾಣಿಕಟ್ಟ ಯಕ್ಷ ಹಬ್ಬವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಶ್ರೀ ಸಿದ್ಧಿವಿನಾಯಕ ಯಕ್ಷಮಿತ್ರ ಬಳಗ ನಾಣಿಕಟ್ಟ ಮತ್ತು ಶ್ರೀ ವೀರಾಂಜನೇಯ ಯಕ್ಷಮಿತ್ರ ಮಂಡಳಿ ಬಂಗಾರಮಕ್ಕಿಯವರ ಸಹಯೋಗದಲ್ಲಿ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರ ಹೆಸರಿನ ವೇದಿಕೆಯಲ್ಲಿ ಯಕ್ಷಗಾನ ದಿಗ್ಗಜರ ಸಮಾಗಮದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಯಕ್ಷಗಾನದ ಉದಯೋನ್ಮುಖ ತಾರೆ ಕಾರ್ತಿಕ್ ಹೆಗಡೆ ಚಿಟ್ಟಾಣಿ ಅವರಿಗೆ ಯಕ್ಷವಂದನೆ ಹಾಗೂ ಯಕ್ಷ ಸುಂದರ ರತ್ನ ಎಂಬ ಬಿರುದು ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಹಿರಿಯ ಸಹಕಾರಿ ಧುರೀಣ ಎಂಆರ್ ಹೆಗಡೆ ಬಾಳೆ ಜಡ್ಡಿ ಮತ್ತಿಹಳ್ಳಿ ಅವರಿಗೂ ಅಭಿನಂದನಾ ಗೌರವ ಸಲ್ಲಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕಾರ್ತಿಕ್ ಹೆಗಡೆ, ಈ ಗೌರವ ನನಗಲ್ಲ, ನನಗೆ ಕಲಿಸಿದ ಗುರುಗಳಿಗೆ ಮತ್ತು ಕಲಾಭಿಮಾನಿಗಳಿಗೆ ಸಲ್ಲಬೇಕು. ಎಂಆರ್ ಹೆಗಡೆ ಅವರು ಯಕ್ಷಗಾನದ ಉಳಿವಿಗೆ ಮತ್ತು ಇಂತಹ ಯುವ ಸಂಘಟಕರಿಗೆ ಸಾರ್ವಜನಿಕರ ಪ್ರೋತ್ಸಾಹ ಅಗತ್ಯ ಎಂದು ಪ್ರತಿಪಾದಿಸಿದರು. ಗಾನನಿಧಿ ಶಂಕರ್ ಭಟ್ ಬ್ರಹ್ಮೂರು ಮತ್ತು ಗಾನಸಿರಿ ರಾಮಕೃಷ್ಣ ಹೆಗಡೆ ಹಿಲ್ಲೂರು ಅವರ ಕಂಠಸಿರಿಯಲ್ಲಿ ಕನಕಾಂಗಿ ಕಲ್ಯಾಣ ಮತ್ತು ಧರ್ಮಾಂಗದ ಪ್ರಸಂಗಗಳು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿತು. ಮದ್ದಲಿಯಲ್ಲಿ ಪರಮೇಶ್ವರ್ ಭಂಡಾರಿ, ನಾಗರಾಜ್ ಭಂಡಾರಿ ಹಾಗೂ ಚಂಡಿಯಲ್ಲಿ ಶಿವಾನಂದ್ ಕೋಟ, ವಿಘ್ನೇಶ್ವರ್ ಕೇಸರಕೊಪ್ಪ ಸಾಥ್ ನೀಡಿದರು. ಮುಮ್ಮೇಳನದಲ್ಲಿ ಕೃಷ್ಣಯಾಜಿ ಬಳ್ಕೂರು, ಸುಬ್ರಹ್ಮಣ್ಯ ಹೆಗಡೆ ಚಿಟ್ಟಾಣಿ, ವಿದ್ಯಾಧರ್ ರಾವ್ ಜಲವಳ್ಳಿ, ಅಶೋಕ್ ಭಟ್, ಶ್ರೀಧರ್ ಭಟ್ ಕಾಸರಗೋಡು, ಸಂಜಯ್ ಬಿಳಿಯೂರು, ವಿನಯ್ ಬೇರೊಳ್ಳಿ, ಗಣೇಶ್ ನಾಯ್ಕ್, ವೆಂಕಟೇಶ್ ಹೆಗಡೆ, ಮಂಜುನಾಥ್ ಶೆಟ್ಟಿ, ಸಂತೋಷ್ ಹುಣಸೆ ಮಕ್ಕಿ, ಅವಿನಾಶ್ ಕೊಪ್ಪ, ದೀಪಕ್ ಕುಂಕಿ ಮತ್ತು ಪ್ರತೀಕ್ ಹೆಗಡೆ ತಮ್ಮ ಪಾತ್ರಗಳಿಗೆ ಜೀವವನ್ನು ತುಂಬಿದರು. ಬಾಲ ಕಲಾವಿದರಾದ ಆತ್ರೇಯ ಗಾಂವ್ಕರ್, ಅಜಯ್ ನಾಯ್ಕ್ ಮತ್ತು ಧ್ರುವ ಹೆಗಡೆ ತಮ್ಮ ಅಭಿನಯದಿಂದ ಗಮನವನ್ನು ಸೆಳೆದರು. ವೇದಮೂರ್ತಿ ವಿನಾಯಕ್ ಸುಬ್ರಾಯ್ ಭಟ್ ಮತ್ತಿಹಳ್ಳಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಈ ಸಮಾರಂಭದಲ್ಲಿ ಸಹಕಾರಿ ರತ್ನ ಆರ್.ಎಂ. ಹೆಗಡೆ ಬಾಳೇಸರ, ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ, ಟಿಎಸ್ಎಸ್ ನಿರ್ದೇಶಕ ರವೀಂದ್ರ ಜಿ ಹೆಗಡೆ, ಉದ್ಯಮಿ ಉಪೇಂದ್ರ ಪೈ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಡಾಕ್ಟರ್ ಪ್ರಜ್ಞಾ ಹೆಗಡೆ ನಿರೂಪಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.